ಈ ನಮ್ಮ ಸೌಹಾರ್ದಯುತ ಇಫ್ತಿಯಾರ್ ಕೂಟವನ್ನ ಕುರಾನ್ ಪಠಣದೊಂದಿಗೆ ಪ್ರಾರಂಭಿಸಲಾಗುವುದು. ಅದಕ್ಕಾಗಿ ನಾನು ಮೊಹಮ್ಮದ್ ಅಮನ್ ಅವರಿಗೆ ವೇದಿಕೆ ಮೇಲೆ ಆಗಮಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. يا أيها الذين آمنوا كتب عليكم الصيام كما كتب على الذين من قبلكم لعلكم تتقون. صدق الله. ಇವತ್ತಿನ ಈ ಒಂದು ನಮ್ಮ ಪ್ರೀತಿಯ ಊರಿಗೆ ಹೋಗ್ಬಿಟ್ಟು ತಾವೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇವತ್ತಿನ ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಂದಿನ ಈ ಒಂದು ಪವಿತ್ರ ರಂಜಾನ್ ತಿಂಗಳಲ್ಲಿ ನಮ್ಮ ಕಚೇರಿ ಆಯೋಜಿಸುವ ಈ ಒಂದು ಸೌಹಾರ್ದ ಇಫ್ತಿಯಾರ್ ಕೂಟಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ, ರಂಜಾನ್ ತಿಂಗಳು ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳಾಗಿದೆ. ಈ ತಿಂಗಳಲ್ಲಿ ಮುಸ್ಲಿಮರು ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಮಾಡುತ್ತಾರೆ. ಉಪವಾಸ ಕೇವಲ ಆಹಾರ ಮತ್ತು ನೀರನ್ನು ತ್ಯಜಿಸುವುದಲ್ಲ, ಬದಲಿಗೆ ನಮ್ಮಲ್ಲಿರುವಂತಹ ಕಲ್ಮಶಗಳ ಯೋಚನೆಗಳನ್ನ, ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ನಾವೆಲ್ಲರೂ ಬದಿಗೊತ್ತಿ ಒಂದು ನವ ಸಮಾಜದ ನಿರ್ಮಾಣದಲ್ಲಿ ಉತ್ತಮ ಮನುಷ್ಯರಾಗಿ ಬದುಕಲಿಕ್ಕೆ ನಾವೆಲ್ಲರೂ ಯಾವ ರೀತಿ ಬದುಕಬೇಕು ಅಂತಕ್ಕಂತಹ ಒಂದು ಟ್ರೈನಿಂಗ್ ಕೊಡುವುದೇ ನಮ್ಮ ಈ ಒಂದು ರಂಜಾನ್ ತಿಂಗಳ ಉಪವಾಸದ ಒಂದು ಮಹತ್ವವಾಗಿದೆ. ಹಾಗೆಯೇ ಈ ನಮ್ಮ ರಂಜಾನ್ ತಿಂಗಳಲ್ಲಿ ನಾವೆಲ್ಲರೂ ಬಹಳ ಶ್ರದ್ಧೆಯಿಂದ ಉಪವಾಸ ವ್ರತವನ್ನು ಆಚರಿಸ್ತೇವೆ. ಕೇವಲ ಉಪವಾಸ ಆಚರಿಸಲಿಕ್ಕೆ ಅಷ್ಟೇ ಈ ಒಂದು ರಂಜಾನ್ ತಿಂಗಳು ಸೀಮಿತ ಆಗಬಾರ್ದು, ಬದಲಿಗೆ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು, ನಮ್ಮ ದೇಶದಲ್ಲಿ ಎಲ್ಲರೂ ನಾವು ಅಣ್ಣ ತಮ್ಮಂದರಾಗಿ ಬದುಕಬೇಕು ಅಂತಕ್ಕಂತಹ ಒಂದು ಆಲೋಚನೆ, ಅಂತಕ್ಕಂಥ ಒಂದು ದೃಢ ಸಂಕಲ್ಪ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಬರಬೇಕನ್ನೋದೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಎಲ್ಲಾ ಧರ್ಮಗಳಲ್ಲಿ ಕೂಡ ಸಾರುವುದೊಂದೇ ಮಾನವೀಯತೆ, ಮನುಷ್ಯತ್ವ. ಈ ಮಾನವೀಯತೆ, ಮನುಷ್ಯತ್ವ ಪ್ರತಿಯೊಬ್ಬರಲ್ಲೂ ಬೇರು ಊರಲೇಬೇಕು. ಅಂದಾಗ ಮಾತ್ರ ಎಲ್ಲಾ ಮನಸ್ಸುಗಳು ಒಂದುಗೂಡಲಿಕ್ಕೆ ಸಾಧ್ಯ, ನಮ್ಮ ದೇಶ ಪ್ರಗತಿಯತ್ತ ಸಾಗಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕೂಡ ಕರ್ನಾಟಕದಾದ್ಯಂತ ಎಲ್ಲಾ ಒಂದು ಊರುಗಳಲ್ಲಿ, ಜಿಲ್ಲೆಗಳಲ್ಲಿ, ಕೇರಿಗಳಲ್ಲಿ ಈ ಒಂದು ಸೌಹಾರ್ದವಾಗಿರ್ತಕ್ಕಂತಹ ಇಫ್ತಿಯಾರ್ ಕೂಟಗಳನ್ನ ಆಯೋಜನೆ ಮಾಡಿಕೊಳ್ತಾ ಪ್ರತಿ ವರ್ಷ ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಇಫ್ತಿಯಾರ್ ಕೂಟವು ನಮ್ಮ ಗಂಗಾವತಿಯಲ್ಲಿ ಆಯೋಜಿಸಲಾಗಿದೆ. ಇದಕ್ಕೆ ತಾವೆಲ್ಲರೂ ಬಂದಿದ್ರಿ, ನಮಗೆ ಸಹಕಾರ ನೀಡ್ತಾ ಇದ್ರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ಗ್ರಹಗಳು ಗತ ಪ್ರವಾದಿಗಳ ಮೇಲೂ ಹಾಗೂ ಸಮಾಜ ಸುಧಾರಕರ ಮೇಲೂ, ಸಜ್ಜನ ದಾಸರ ಮೇಲೂ ಸದಾ ವರ್ಷಿಸುತ್ತಿರಲಿ. ಗೌರವಾನ್ವಿತ ಶ್ರೀ ಶ್ರೀ ಜ್ಞಾನಜ್ಯೋತಿ ಶಿವಲಿಂಗ ಸ್ವಾಮೀಜಿರವರೇ ಹಾಗೂ ಜಿಲ್ಲಾಧ್ಯಕ್ಷರಾದ ನಾಸೀರ್ ರವರೇ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಹಿರಿಯರೇ, ಯುವ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮ್ಮ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತಿರಲಿ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ಒಂದು ಶಾಖೆಯಾದ ಗಂಗಾವತಿ ವತಿಯಿಂದ ಇದು ಒಂದು ಇಫ್ತಾರ್ ಸೌಹಾರ್ದ ಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದೇಶದ ಸೌಂದರ್ಯವನ್ನು ಕಾಪಾಡುವಂತಹ, ಈ ದೇಶದ ಬಹುತ್ವವನ್ನು ಕಾಪಾಡುವಂತಹ ಈ ಕಾರ್ಯಕ್ರಮವಾಗಿದೆ. ಇಡೀ ವರ್ಷಕ್ಕೊಮ್ಮೆ ಈ ಒಂದು ಉಪವಾಸದ ತಿಂಗಳು, ನಮ್ಮ ಒಂದು ತಿಂಗಳು ಬರುವಂತಹ ಈ ತಿಂಗಳಲ್ಲಿ ಇಡೀ ದಿವಸ ಉಪವಾಸ ಇದ್ದು ಸಂಜೆ ಇಫ್ತಾರ್ ಅನ್ನುವಂತಹ ಉಪವಾಸ ತೊರೆಯುವ ಕಾರ್ಯಕ್ರಮದಲ್ಲಿ ದೇಶ ಬಾಂಧವರು ನಮ್ಮೊಟ್ಟಿಗೆ ಸೇರ್ಕೊಳ್ಬೇಕು. ಆ ಉಪವಾಸ ತೊರೆಯುವಂತ ಕಾರ್ಯ ಸಮಯದಲ್ಲಿ ದೇಶ ಬಾಂಧವರು ನಮ್ಮೊಟ್ಟಿಗೆ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಈ ದೇಶದ ಬ್ಯೂಟಿಯನ್ನು, ಈ ದೇಶದ ಸೌಹಾರ್ದತೆಯನ್ನು ಉಳಿಸುವಂತ ಉದ್ದೇಶದಿಂದ ಮಾತ್ರ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ. ಮತ್ತು ಇಂತಹ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬಂದಿದ್ದೀರಿ. ಮತ್ತೊಮ್ಮೆ ನನ್ನ ಕಡೆಯಿಂದ ನಾನು ಸ್ವಾಗತವನ್ನು ಬಯಸ್ತೇನೆ. ಇದೇ ರೀತಿಯಲ್ಲಿ ಪವಿತ್ರ ಕುರಾನಿನಲ್ಲಿ ದೇವನು ಹೇಳ್ತಾನೆ,
ಯಾ ಅಯ್ಯುಹಲ್ಲಜೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್ ಕಮಾ ಕುತಿಬ ಅಲಲ್ ಲಜೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಖೂನ್. ನಿಮ್ಮ ಮೇಲೆ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ. ಹಿಂದಿನ ಜನಾಂಗದವರ ಮೇಲೆ ಹೇಗೆ ಉಪವಾಸ ವ್ರತ ಕಡ್ಡಾಯಗೊಳಿಸಲಾಗಿತ್ತು ಆ ರೀತಿಯಲ್ಲಿ. ಮತ್ತೆ ಇದರಿಂದ ನಿಮ್ಮಲ್ಲಿ ಒಂದು ರೀತಿಯ ಗುಣವಿಶೇಷ ಉಂಟಾಗತ್ತೆ ಈ ಉಪವಾಸ ಇರೋದ್ರಿಂದ ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ಕುರಾನಿಂದಾಗಿದೆ. ಈ ಉಪವಾಸ ವ್ರತ ಅನ್ನೋದು ಬರೀ ಮುಸ್ಲಿಮರಲ್ಲಿ ಅಂತಲ್ಲ, ಹಿಂದೂ ಧರ್ಮದಲ್ಲಿಯೂ ಇದೆ, ಕ್ರೈಸ್ತ ಧರ್ಮದಲ್ಲಿಯೂ ಇದೆ. ಉಪವಾಸ ವ್ರತ ಅನ್ನುವಂತಹದ್ದು ಒಂದು ಏನಿದೆ ಆರಾಧನೆ ಇದೆ, ಆ ಒಂದು ಪ್ರಾರ್ಥನೆ ಅನ್ನೋದು ಏನಿದೆ, ಆ ದೇವನು ಉಪವಾಸ ವ್ರತ ಅನ್ನೋದು ಯಾಕಾಗಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ ಮನುಷ್ಯನಲ್ಲಿ ಕಲ್ಮಶಗಳು ದೂರ ಆಗ್ಬೇಕು, ಮನುಷ್ಯನ ಮನಸ್ಸು ಶುದ್ಧಿ ಆಗ್ಬೇಕು, ಮನುಷ್ಯನ ಆ ಆಲೋಚನೆಗಳು ಶುದ್ಧಿ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಎಲ್ಲಾ ಧರ್ಮಗಳಲ್ಲಿ ಉಪವಾಸ ವ್ರತ ಇತ್ತು. ಅದೇ ರೀತಿಯಲ್ಲಿ ನಿಮಗೂ ಉಪವಾಸ ವ್ರತವನ್ನು ಇಡಲಾಗಿದೆ, ಕೊಡಲಾಗಿದೆ ಅಂತ ಹೇಳಿ ದೇವನ ಸಂದೇಶವಾಗಿದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಕಾಲ ಕೆಟ್ಟಿದೆಂದು ಜನರು ಹೇಳುತ್ತಾರೆ, ಕಾಲ ಕೆಡುವುದಿಲ್ಲ, ಕೆಡುವುದು ಜನರ ಆಚಾರ ಮತ್ತು ವಿಚಾರಗಳು ಮಾತ್ರ ಅಂತ. ಹಾಗಾಗಿ ನಾವೆಲ್ಲರೂ ಅನ್ಕೊಳ್ತೇವೆ ಕಾಲ ಕೆಟ್ಟೋಗಿದೆ, ಕಾಲ ನೋಡುವಂತಹ ನೋಟ ಕೆಟ್ಟೋಗಿದೆ, ನಾವೆಲ್ಲರೂ ಜನ ಪರಸ್ಪರ ದ್ವೇಷಿಸ್ತಾ ಇದ್ದಾರೆ. ಹೌದು, ಯಾರೋ ದ್ವೇಷವನ್ನು ನಮ್ಮ ಮಧ್ಯೆ ಹಾಕ್ತಾ ಇರ್ಬೋದು, ಆದ್ರೆ ಎಲ್ಲ ಜನರು ಆ ರೀತಿ ಇಲ್ಲ, ಕಾಲ ಕೆಡ್ತಾ ಇಲ್ಲ. ಹೌದು, ಯಾಕೆ ಕಾಲ ಕೆಡ್ತಾ ಇದೆ ಅನ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಆಚಾರ ವಿಚಾರಗಳು ಕೆಡ್ತಾ ಇದೆ. ಯಾರೋ ಹೇಳಿದ್ದನ್ನ ಸುಳ್ಳನ್ನು ನಾವು ಅದು ಸತ್ಯ ಅಂತ ಅನ್ಕೊಂಡು ಬೇರೆಯವರನ್ನು ದ್ವೇಷಿಸುವಂತಹ ಎಲ್ಲ ವರ್ಗಗಳಲ್ಲಿ, ಒಂದು ವರ್ಗ ಎರಡು ವರ್ಗ ಅಂತ ಎಲ್ಲಾ ವರ್ಗಗಳಲ್ಲಿ ಕೆಲವು ತಪ್ಪು ಸಂದೇಶಗಳಿಂದ ದ್ವೇಷಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇಂತಹ ಪರಿಸ್ಥಿತಿಗಳು ತೊಲಗಬೇಕು ಅನ್ನುವಂಥ ದೃಷ್ಟಿಯಿಂದ ಉಪವಾಸ ವ್ರತ ನಮ್ಮನ್ನು ಶುದ್ಧಿಗೊಳಿಸ್ತಾ ಇದೆ. ನೀವೆಲ್ಲರೂ ಅಣ್ಣ ತಮ್ಮಂದಿರು, ನೀವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಅಂತಹ ಒಂದು ಸಂದೇಶವನ್ನು ಈ ಉಪವಾಸ ತಿಂಗಳು ನೀಡ್ತಾ ಇದೆ. ಅದೇ ರೀತಿಯಲ್ಲಿ ಆತ್ಮೀಯರೇ, ತಾವೆಲ್ಲರೂ ಉಪವಾಸದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಆಲಿಸಿದ್ದೀರಿ, ಕೇಳಿಸಿಕೊಂಡಿದ್ದೀರಿ. ಉಪವಾಸ ಅಂತ ಹೇಳುವಾಗ ಮನುಷ್ಯ, ಈ ಮುಸ್ಲಿಮನು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6:35 ಒಂದು ಹನಿ ನೀರು ಕುಡಿಯದ ಹಾಗೆ ಉಪವಾಸವನ್ನು ಮಾಡ್ತಾನೆ. ಇದರ ಒಂದು ಉದ್ದೇಶ ದೇವನು ಹೇಳುವುದು, ನೀನು ಏನು ಇಡೀ ದಿವಸ ಹಸಿವಿಂದ ಇದೆಯಾ, ಆ ಬಡವ, ನಿನ್ನ ಈ ಪ್ರದೇಶದಲ್ಲಿರುವಂತಹ ಬಡವರ ಹಸಿವು ನಿನಗೆ ಅರಿವಾಗಬೇಕು. ಎಷ್ಟು ಜನ ಹಸಿವಿಂದ ಸಾಯ್ತಾ ಇದ್ದಾರೆ ಪ್ರಪಂಚದಲ್ಲಿ. ಒಂದು ಅಧ್ಯಯನದ ಪ್ರಕಾರ ಪ್ರತಿ 4 ಸೆಕೆಂಡಿಗೆ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಹಸಿವಿಂದ ಸಾಯ್ತಾನೆ. ಒಂದು ಮಗು ಹಸಿವಿಂದ ಒದ್ದಾಡಿ ಸಾಯುವಾಗ ಅದು ನಮಗೆ ಗೊತ್ತಾಗ್ಬಿಟ್ರೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ. ನನ್ನ ಪ್ರದೇಶದಲ್ಲಿ ಒಬ್ಬ ಹಸಿವಿಂದ ಸಾಯ್ತಾ ಇದ್ದಾನ. ಹಾಗಾಗಿ ಪ್ರವಾದಿಯವರು ಹೇಳಿದ್ರು, ಯಾರು ಪಕ್ಕದ ಮನೆಯಲ್ಲಿ ಹಸಿವಿನಿಂದ ಇದ್ದು ನೀನು ಹೊಟ್ಟೆ ತುಂಬ ಉಂಡಿ ಮಲಗಿದ್ರೆ ನೀನು ಮುಸ್ಲಿಮನಲ್ಲ, ನೀನು ಸತ್ಯವಿಶ್ವಾಸಿ ಅಲ್ಲ, ನೀನು ನನ್ನ ಉತ್ತಮ ದಾಸನಲ್ಲ ಅಂತಾನೆ ದೇವರು ಹೇಳಿಬಿಡ್ತಾನೆ. ಹಾಗಾಗಿ ಪಕ್ಕದ ಮನೆ ಅಂತ ಹೇಳಿದಾಗ ಅದು ಮುಸ್ಲಿಮರು ಅಂತಲ್ಲ, ಅದು ಹಿಂದೂ ಇರ್ಬೋದು, ಅದು ಯಾವ ಜಾತಿ ಧರ್ಮ ಭೇದ ಇಲ್ಲದೆ ಹಸಿದವನು ಇದ್ರೆ ಅವನಿಗೆ ಆಹಾರ ಕೊಡ್ಲೇಬೇಕು ಅನ್ನುವಂತಹ ಸಂದೇಶ ನಮ್ಮ ಇಡೀ ಕುರಾನಿನಲ್ಲಿ ಪ್ರವಾದಿ ಚರ್ಯೆಯಲ್ಲಿ ನಮಗೆ ಪದೇ ಪದೇ ಹೇಳಲಾಗಿದೆ. ಅದೇ ರೀತಿಯಲ್ಲಿ ಆತ್ಮೀಯರೇ, ಉಪವಾಸ ಅದು ಬರೀ ನನ್ನ ಹೊಟ್ಟೆಯ ಉಪವಾಸವ ಅಂದ್ರೆ ಅಲ್ಲ, ಬರೀ ಹೊಟ್ಟೆಯ ಉಪವಾಸ ಅಲ್ಲ. ಪ್ರವಾದಿ ಮುಹಮ್ಮದ್ ಅವರೊಂದು ಮಾತು ಹೇಳ್ತಾರೆ, ಈ ಉಪವಾಸ ಎಲ್ಲ ಅಂಗಾಂಗಗಳ ಉಪವಾಸವಾಗಿದೆ. ಕಣ್ಣಿನ ಉಪವಾಸ, ಬಾಯಿಯ ಉಪವಾಸ, ಕೈಯ ಉಪವಾಸ, ಕಾಲಿನ ಉಪವಾಸ. ಬಹಳ ಈ ಆತ್ಮಶುದ್ಧಿ ಅಂತ ಹೇಳುವಾಗ ಇಡೀ ಅಂಗಾಂಗಗಳ ಶುದ್ಧಿಯು ಸಹಿತ ಹೇಳಲಾಗ್ತಾ ಇದೆ. ಹೇಗೆ ಅದು ಕಣ್ಣಿನ ಉಪವಾಸ ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಕಣ್ಣಿನಿಂದ ಅಶ್ಲೀಲತೆ ನೋಡಬಾರ್ದು, ಅಶ್ಲೀಲತೆಯೆಡೆಗೆ ನಮ್ಮ ದೃಷ್ಟಿ ಹೋಗಬಾರದು. ನನ್ನ ಕೈ ಕೆಟ್ಟದನ್ನು ಮಾಡಬಾರ್ದು, ನನ್ನ ಕಾಲು ಕೆಡುಕಿನಡೆಗೆ ಹೋಗಬಾರದು, ನನ್ನ ಬಾಯಿಂದ ಯಾರಿಗೂ ಮನಸ್ಸು ನೋಯಿಸುವಂತ ಮಾತನ್ನ ಆಡಬಾರ್ದು, ಬೈಗುಳ ನನ್ನ ಬಾಯಿಂದ ಬರಬಾರ್ದು, ಗಲಭೆ ಸೃಷ್ಟಿಸುವಂತ ಮಾತುಗಳು ನನ್ನಲ್ಲಿ ಬರಬಾರ್ದು. ಇದು ಬಾಹ್ಯ ಉಪವಾಸ. ಈ ರೀತಿ ಅಂಗಾಂಗಗಳ ಶುದ್ಧಿಯನ್ನು ಈ ತಿಂಗಳು ಮಾಡ್ತಾ ಇದೆ. ಇನ್ನು 11 ತಿಂಗಳು ನೀವು ತಯಾರಾಗಬೇಕು. ಇನ್ನು 11 ತಿಂಗಳು ಈ ಸಮಾಜದಲ್ಲಿ ನೀವು ಈ 1 ತಿಂಗಳು ಏನು ಟ್ರೈನಿಂಗ್, ಈ ತರಬೇತಿಯನ್ನು ಪಡೆದಿದ್ದೀರಿ, ಈ ತರಬೇತಿ 11 ತಿಂಗಳಲ್ಲಿ ಈ ಸಮಾಜವನ್ನು ಒಟ್ಟುಗೂಡಿಸುವಂತದ್ದು, ಈ ಸಮಾಜವನ್ನು ಗೌರವಿಸುವಂತದ್ದು, ಈ ಸಮಾಜದ ಸೌಂದರ್ಯವನ್ನು ಉಳಿಸುವಂತಹದ್ದು ನೀವು ಆಗ್ಬೇಕು ಅಂತ ಹೇಳಿ ಈ ತಿಂಗಳಲ್ಲಿ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಈ ಪೂರ್ತಿ ತಿಂಗಳು ಅಂಗಾಂಗಗಳ ಉಪವಾಸ ಆಗಿದೆ. ಆತ್ಮೀಯರೇ, ಮತ್ತೊಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾರು ಸುಳ್ಳು ಹೇಳುವುದನ್ನು ಬಿಡುವುದಿಲ್ಲವೋ, ಯಾರು ಸುಳ್ಳಿನಂತೆ ನಡೆಯುವುದನ್ನು ಬಿಡುವುದಿಲ್ಲವೋ ಅವನು ಹಸಿವಿನಿಂದ ಇರುವುದು ನನಗೆ ಬೇಕಾಗ್ಲಿಲ್ಲ ಅಂತ ಹೇಳಿ ದೇವರು ಹೇಳ್ತಾರೆ. ಅಕಸ್ಮಾತ್ ಆಗಿ ಒಬ್ಬ ಮುಸ್ಲಿಂ ಉಪವಾಸ ಇದ್ದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಭಾವಿಸ್ಬೇಕು ಅವನ ಉಪವಾಸ ಸ್ವೀಕೃತವಾಗ್ತಾ ಇಲ್ಲ ಅಂತ ಹೇಳಿ. ನಾವು ಸುಳ್ಳು ಹೇಳೋದನ್ನ ಬಿಡಬೇಕು ಅಂತ ಹೇಳಿ ದೇವನು ನಮ್ಮನ್ನು ತರಬೇತಿಗೊಳಿಸ್ತಾ ಇದ್ದಾನೆ. ಹೌದು, ಮನುಷ್ಯ ಪದೇ ಪದೇ ತಪ್ಪು ಮಾಡ್ತಾನೆ,
ಅವನಲ್ಲಿ ಆ ಗುಣ ಇದೆ. ಆದ್ರೆ ದೇವನು ಹೇಳ್ತಾನೆ ತಪ್ಪು ಮಾಡ್ತಾ ಇರ್ತಾನೆ ಹೌದು, ಆದ್ರೆ ಉತ್ತಮನ್ ಯಾರು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಏನ್ ಪಡ್ತಾನಲ್ಲ, ದೇವನೇ ಹೌದು ನಾನು ತಪ್ಪು ಮಾಡಿಬಿಟ್ಟೆ, ನಾನು ಯಾರಿಗೋ ಮನಸ್ಸು ನೋಯಿಸ್ಬಿಟ್ಟೆ, ನಾನು ಯಾರಿಗೋ ಕಷ್ಟ ಕೊಟ್ಟು ಬಿಟ್ಟೆ, ಅದನ್ನ ದೇವನಲ್ಲಿ ಬಂದು ಹೇಳಿ ತನ್ನ ಕಣ್ಣೀರನ್ನು ಹಾಕಿ ದೇವನಲ್ಲಿ ಪಶ್ಚಾತ್ತಾಪ ಪಡ್ತಾನಲ್ಲ, ಅವನು ಉತ್ತಮನು ಅಂತ ಪ್ರವಾದಿ ಹೇಳ್ತಾರೆ. ಹಾಗಾಗಿ ಈ ಒಂದು ತಿಂಗಳು ಸಮಾನತೆಯನ್ನು ಪ್ರತಿಪಾದಿಸುವಂತ ತಿಂಗಳು. ನೀವ್ಯಾರು ಮತ್ತೊಮ್ಮೆ ನಾನು ಪ್ರಥಮವಾಗಿ ಒಂದು ಕುರಾನಿನ ಒಂದು ವಾಕ್ಯವನ್ನು ಹೇಳಿದೆ ನಾನು. ಅದರಲ್ಲಿ ಹೇಗೆ ಹಿಂದಿನ ಜನಾಂಗದವರ ಮೇಲೆ, ಹಿಂದಿನ ಗತ ಪ್ರವಾದಿಗಳ ಮೇಲೆ ಯಾವ ರೀತಿಯಲ್ಲಿ ಉಪವಾಸ ವ್ರತಗಳಿತ್ತು, ಅದೇ ರೀತಿ ನಿಮ್ಮ ಮೇಲೂ ಇದೆ. ಅದರಲ್ಲಿ ಒಂದು ಗುಣವಿಶೇಷ ಉಂಟಾಗ್ತದೆ ಅಂತ ಹೇಳಿ ಕುರಾನಿನ ವಾಕ್ಯದಲ್ಲಿ ದೇವರು ಹೇಳ್ತಾನೆ. ಏನಪ್ಪ ಗುಣವಿಶೇಷತೆ ಅಂತ ಹೇಳಿದ್ರೆ, ನೋಡಿ, ಈಗೊಂದು ಈ ಸಮಾಜದ ಬಹಳಷ್ಟು ಕೆಡುಕುಗಳು ದೂರ ಆಗ್ಬೋದು ಅಂತ ಹೇಳಿದ್ರೆ ಆ ಒಂದು ಗುಣ ಬರ್ಬೇಕು. ಅದು ಯಾವುದು ಅಂತ ಹೇಳಿದ್ರೆ ದೇವನು ಭಯಪಡುವಂತ ಗುಣ. ದೇವನಿಗೆ ಭಯಪಡುವಂತ ಗುಣ ನಮ್ಮಲ್ಲಿ ಬಂದುಬಿಟ್ರೆ ನಿಜವಾಗ್ಲೂ ಎಷ್ಟೋ ಕೆಡುಕುಗಳು ದೂರ ಆಗ್ತವೆ. ಈ ಸಮಾಜದಲ್ಲಿ ನಾವು ಎಲ್ಲೂ ನೋಡ್ತೇವೆ CC ಕ್ಯಾಮ್ರಾಗಳಿದೆ. ಆ CC ಕ್ಯಾಮ್ರಾದಲ್ಲಿ ಬರೆದಿರ್ತದೆ ನೀವು ಕಣ್ಗಾವಲಿನಲ್ಲಿ ಇದ್ದೀರಿ ಅಂತ ಹೇಳಿ. ಅಲ್ಲಿ ತಪ್ಪುಗಳು ನಮ್ಗೆ ಮಾಡುವುದಿಲ್ಲ. ನಾವು ಏನಾದ್ರೂ ಒಂದು ಬೈ ಮಿಸ್ಟೇಕ್ ಆಗುವಂತದಿದ್ರು CC ಕ್ಯಾಮ್ರಾ ಇದ್ರೆ ಸುಮ್ಮನೆ ಆಗಿಬಿಡ್ತೀವಿ. ಅಂದ್ರೆ CC ಕ್ಯಾಮ್ರಾದಿಂದ ಯಾರೋ ನಮ್ಮನ್ನು ನೋಡ್ತಾ ಇರಬಹುದು ಅನ್ನೋದು. ಅದೇ ರೀತಿ ದೇವರು ಹೇಳ್ತಾ ಇದ್ದಾನೆ, ನನಗೆ ಈ ಆಕಾಶದಲ್ಲಿ CC ಕ್ಯಾಮ್ರಾಗಳಿದೆ, ನನ್ನ ದೃಷ್ಟಿ ನಿಮ್ಮ ಮೇಲಿದೆ. ನೀವು ಕತ್ತಲಲ್ಲಿ ಇದ್ರು ಸಹಿತ ಏನ್ ಮಾಡ್ತಿದ್ದೀರಾ ನಾನು ನೋಡ್ತಾ ಇದ್ದೇನೆ. ನೀವು ಕತ್ತಲಲ್ಲಿ ನೀವು ಸಹಾಯ ಮಾಡಿದ್ರು ಅದು ನಾನು ನೋಡ್ತಾ ಇದ್ದೇನೆ. ನೀವು ಕತ್ತಲಲ್ಲಿ ನೀವು ಪಾಪ ಮಾಡಿದ್ರು ಅದು ನಾನು ನೋಡ್ತಾ ಇದ್ದೇನೆ. ಹಾಗಾಗಿ ಈ ದೇವ ಭಯ ಅನ್ನುವಂತ ಗುಣ ಮನುಷ್ಯನಲ್ಲಿ ಬಂದುಬಿಟ್ರೆ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಆಗುವುದಿಲ್ಲ, ಈ ಸಮಾಜದಲ್ಲಿ ಅತ್ಯಾಚಾರ ಆಗುವುದಿಲ್ಲ, ಈ ಸಮಾಜದಲ್ಲಿ ಗಲಭೆಗಳು ಸೃಷ್ಟಿ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾರೇ ಮನಸ್ಸಿನಲ್ಲಿ ದೇವ ಭಯ ಇಡಿಸ್ಕೊಂಡ್ಬಿಟ್ರೆ ಅವನು ಈ ಮಹಾಪಾಪಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗಾಗಿ ಇಂಥ ಗುಣವಿಶೇಷ ನಿಮ್ಮಲ್ಲಿ ಉಂಟಾಗತ್ತೆ. ಉಪವಾಸ ಬಿಟ್ರೆ ಉಂಟಾಗ್ಬೇಕು, ಆಗ್ಲಿಲ್ಲ ಅಂದ್ರೆ ನಿಮ್ಮ ಉಪವಾಸನು ಸರಿ ಇಲ್ಲ ಅಂತ ಹೇಳಿ. ಹಾಗಾಗಿ ಗುಣವಿಶೇಷ ಉಂಟಾಗಲಿ ಅಂತ ಹೇಳಿ ದೇವನು ಈ ಉಪವಾಸವನ್ನು ನಮ್ಮ ಮೇಲೆ ಕಡ್ಡಾಯಗೊಳಿಸಿದ್ದಾನೆ. ಬೇರೆ ಧರ್ಮದವರ ಮೇಲೂ ಇದೇ ರೀತಿಯ ಉಪವಾಸಗಳಿದೆ. ಅದು ಸ್ವಲ್ಪ ರೀತಿ ನೀತಿಗಳು ಬೇರೆ ಇದೆ, ಇದರಲ್ಲೂ ಸ್ವಲ್ಪ ರೀತಿ ನೀತಿಗಳು ಬೇರೆ ಇದೆ. ನಾವೆಲ್ಲರೂ ಉಪವಾಸನ ಇಡ್ತೇವೆ, ಹಸಿದವನ ಹಸಿವು ನಮಗೆ ಗೊತ್ತಾಗ್ಬೇಕು ಅಂತ ಹೇಳಿ. ಮತ್ತೆ ಪ್ರವಾದಿಯವರು ಹೇಳ್ತಾರೆ, ಒಂದು ಈ ಗುಣವಿಶೇಷ ಏನು ನಾನು ಹೇಳಿದೆ ನಿಮಗೆ, ದೇವನನ್ನು ಭಯಪಡುವಂತ ಗುಣವಿಶೇಷ, ಆ ಒಂದು ಶ್ರೇಷ್ಠತೆ, ಯಾರು ಶ್ರೇಷ್ಠರು ಅಂತ ಹೇಳಿ ಪ್ರವಾದಿಯವರು ಹೇಳ್ತಾರೆ ಅರಬೇತರನಿಗಿಂತ ಶ್ರೇಷ್ಠನಲ್ಲ. ಅಂದ್ರೆ ಈ ಭಾರತದವರು ಅರಬಿಗಿಂತಲೂ ಶ್ರೇಷ್ಠರಲ್ಲ, ಅರಬರು ಈ ಭಾರತದವರಿಗಿಂತಲೂ ಶ್ರೇಷ್ಠರಲ್ಲ. ಕರಿಯ ಬಿಳಿಯಗಿಂತ ಶ್ರೇಷ್ಠನಲ್ಲ, ಬಿಳಿಯ ಕರಿಯಕ್ಕಿಂತ ಶ್ರೇಷ್ಠನಲ್ಲ. ಶ್ರೇಷ್ಠರು ಯಾರು ಅಂತ ಹೇಳಿದ್ರೆ ಯಾರು ದೇವರಿಗೆ ಹೆದರ್ತಾರೋ, ಯಾರು ದೇವರಿಗೆ ಭಯ ಪಡ್ತಾರೋ, ಯಾರು ತನ್ನ ಜೀವನವನ್ನು ಶುದ್ಧಿಗೊಳಿಸ್ಕೊಂಡಿರ್ತಾರೋ ಅವನು ಹೇಗೆ ಇರಲಿ ಅವನು ಶ್ರೇಷ್ಠ ಅಂತ ಹೇಳಲ್ಲ. ಹಾಗಾಗಿ ಆ ಶ್ರೇಷ್ಠತೆ ಉಂಟಾಗುವಂತ ತಿಂಗಳು ಈ ರಂಜಾನ್ ತಿಂಗಳು ಆತ್ಮೀಯರೇ ಆಗಿದೆ. ಅದೇ ರೀತಿಯಲ್ಲಿ ಕೊನೆಯಲ್ಲಿ ನಾನು ಒಂದು ಘಟನೆಯನ್ನು, ಒಂದು ದೇವ ಮತ್ತು ಆ ಒಂದು ದಾಸನ ಒಂದು ಸಂಭಾಷಣೆಯನ್ನು ಹೇಳಿ ನಾನು ಮಾತಿಗೆ ವಿರಾಮ ಹಾಕ್ತೇನೆ. ತದನಂತರ ಸ್ವಾಮೀಜಿಗಳವರ ಮಾತುಗಳಿದೆ. ಕೊನೆಯೊಂದು ಆ ಒಂದು ಸಂಭಾಷಣೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾವ ರೀತಿ ಒಬ್ಬ ಬಡವ, ಒಬ್ಬ ಬಾಯಾರಿದವನು ಯಾವ ರೀತಿ ಫೀಲ್ ಮಾಡ್ತಾನೆ ಅನ್ನುವಂಥದ್ದು ದೇವರು ಕೊನೆಯಲ್ಲಿ ನಾವೆಲ್ಲರೂ ಸಾಯಲಿಕ್ಕಿದ್ದೇವೆ. ಸತ್ತ ನಂತರ ನಮ್ಮೆಲ್ಲರನ್ನು ದೇವರಿಗೆ ಎಬ್ಬಿಸ್ತಾನೆ. ಈ ಪ್ರಪಂಚದಲ್ಲಿ ನಾವು ಏನ್ ಮಾಡಿದ್ದೇವೆ, ನಮ್ಮ ಕರ್ಮದ ಬಗ್ಗೆ ಪ್ರಶ್ನಿಸಲಾಗ್ತದೆ. ಹಾಗಾಗಿ ದೇವನ ಆ ಒಂದು ಸಂಭಾಷಣೆಯನ್ನು ಪ್ರವಾದಿಯವರು ವಿವರಿಸ್ತಾರೆ. ಕೊನೆಯಲ್ಲಿ ಲೆಕ್ಕಾಚಾರದ ದಿವಸ ದೇವನು ದಾಸನಲ್ಲಿ ಕೇಳ್ತಾನೆ, ದಾಸನೇ ನಾನು ಹಸಿವಿನಿಂದ ಇದ್ದೆ, ಯಾಕೆ ನೀನು ನನಗೆ ಅನ್ನ ಕೊಡ್ಲಿಲ್ಲ? ಆಗ ದಾಸನ ಹೇಳ್ತಾನೆ, ದೇವರೇ ನೀನು ಹಸಿವಿಂದ ಇದ್ದೀಯಾ, ನೀನು ಇಡೀ ಪ್ರಪಂಚಕ್ಕೆ ಅನ್ನ ಕೊಡ್ತಿದ್ದೆ, ನೀನ್ ಹೇಗೆ ಹಸಿವಿಂದ ಇದ್ದೆ ಅಂತ ಹೇಳಿ. ಆಗ ದೇವನು ಹೇಳ್ತಾನೆ, ದಾಸನೇ ನಿನ್ನ ಊರಿನಲ್ಲಿ, ಈ ಗಂಗಾವತಿಯಲ್ಲಿ, ನಿನ್ನ ಕೇರಿಯಲ್ಲಿ ನನ್ನ ಒಬ್ಬ ದಾಸ ಹಸಿವಿಂದ ಇದ್ದ, ಯಾಕೆ ನೀನು ಅನ್ನ ಕೊಡ್ಲಿಲ್ಲ? ನೀನು ಅನ್ನ ಕೊಟ್ಟಿದ್ರೆ ಅವನ ಮನೆಯಲ್ಲಿ ನಾನಿದ್ದೆ, ಅವನ ಬಳಿ ನಾನಿದ್ದೆ. ಅಲ್ಲಿ ಧರ್ಮ ಜಾತಿ ಹೇಳಲಿಲ್ಲ, ಅಲ್ಲಿ ಕರಿಯ ಬಿಳಿಯ ಹೇಳಲಿಲ್ಲ, ಪ್ರಪಂಚದ ಯಾವುದೇ ವ್ಯಕ್ತಿ ಆಗಿರ್ಲಿ, ಅವನು ಹಸಿದವನಿದ್ರೆ ಅವನಿಗೆ ನೀನು ಅನ್ನ ಕೊಟ್ಟಿದ್ರೆ ಆ ಹಸಿದವನ ಬದಿ ನಾನಿದ್ದೆ, ಆ ಹಸಿದವನ ಬಳಿ ನಾನಿದ್ದೆ ಅಂತ ಹೇಳಿ ದೇವನು ಹೇಳ್ತಾನೆ ಆ ಸಂಭಾಷಣೆಯಲ್ಲಿ. ಮತ್ತೊಮ್ಮೆ ದೇವನು ಕೇಳ್ತಾನೆ, ದಾಸನೇ ನಾನು ಬಾಯಾರಿಕೆಯಿಂದ ಇದ್ದೆ, ಯಾಕೆ ನನಗೆ ನೀನು ನೀರು ಕೊಡ್ಲಿಲ್ಲ ಅಂತ ಹೇಳಿ. ಆ ದಾಸ ಹೇಳ್ತಾನೆ, ಇಡೀ ಪ್ರಪಂಚಕ್ಕೆ ನೀರು ಕೊಟ್ಟವನು ನೀನೇನು ಬಾಯಾರಿಕೆಯಿಂದ ಇದ್ದೆ? ಆಗ ದೇವರು ಹೇಳ್ತಾನೆ, ಇದೇ ನಿನ್ನ ಗಂಗಾವತಿಯಲ್ಲಿ, ಇದೇ ನಿನ್ನ ಊರಿನಲ್ಲಿ ಬಿಸಿಲಿನ ಆ ತಾಪದಲ್ಲಿ ಎಷ್ಟು ಜನರು ಬಾಯರಿದ್ರು, ಎಷ್ಟು ಜನರಿಗೆ ನೀರು ಸಿಗ್ತಿರ್ಲಿಲ್ಲ, ಯಾಕೆ ನೀನು ನೀರು ಕೊಡ್ಲಿಲ್ಲ? ನೀನು ನೀರು ಕೊಟ್ಟಿದ್ರೆ ಅವರ ಮನೆಯಲ್ಲಿ ನಾನಿದ್ದೆ, ಆ ಬಾಯಾರಿದವನ ಮನೆಯಲ್ಲಿ ನಾನಿದ್ದೆ ಅಂತ ಹೇಳಿ ದೇವರು ಹೇಳ್ತಾನೆ. ನಾವು ದೇವನಿಗೆ ಎಲ್ಲೆಲ್ಲ ಹುಡುಕ್ತೇವೆ, ಮಸೀದಿಯಲ್ಲೋ ದೇವಸ್ಥಾನದಲ್ಲಿ ಹುಡುಕ್ತೇವೆ,
ಹುಡುಕ್ತೇವೆ, ನಾವು ಚರ್ಚಲ್ಲಿ ದೇವನು ಹುಡುಕ್ತೇವೆ. ದೇವನು ಹಸಿದವನ ಮನೆಯಲ್ಲಿ, ಬಾಯಾರಿದವನ ಮನೆಯಲ್ಲಿ ಇದ್ದಾನೆ. ಕೊನೆಯ ಪ್ರಶ್ನೆ ದೇವನು ಕೇಳ್ತಾನೆ, ದಾಸನೇ ನಾನು ರೋಗಿಯಾಗಿದ್ದೆ, ಯಾಕೆ ನಂಗೆ ನೀನು ನೋಡ್ಲಿಕ್ಕೆ ಬರ್ಲಿಲ್ಲ? ಆಗ ದಾಸನ್ ಹೇಳ್ತಾನೆ, ನೀನು ರೋಗಿ ಆಗಿದ್ಯಾ? ಆಗ ದೇವನು ಹೇಳ್ತಾನೆ, ಇನ್ನ ಇದೇ ಊರಿನಲ್ಲಿ, ಇದೇ ಗಂಗಾವತಿಯಲ್ಲಿ ನೀನು ಬೆಳೆಯುವಂತ ಈ ಪ್ರದೇಶದಲ್ಲಿ ಎಷ್ಟು ಜನ ರೋಗಿಗಳಿದ್ರು, ಎಷ್ಟು ದೊಡ್ಡ ದೊಡ್ಡ ರೋಗಗಳಿಗೆ ಒದ್ದಾಡ್ತಾ ಇದ್ರು, ಯಾಕೆ ಒಂದು ಮಾತು ಹೋಗಿ ನೀನು ಕೇಳಲಿಲ್ಲ? ಯಾಕೆ ಹೋಗಿ ನೀನು ಆಲಿಸಲಿಲ್ಲ ಅವರ ಮಾತನ್ನು? ನೀನಲ್ಲಿ ಹೋಗಿದ್ರೆ ರೋಗಿಗಳ ಜೊತೆಗೆ ನಾನಿದ್ದೆ. ದೇವನು ರೋಗಿಗಳ ಮಧ್ಯೆ ಇದ್ದಾನೆ, ದೇವನು ಹಸಿದವರ ಮಧ್ಯೆ ಇದ್ದಾನೆ, ದೇವನು ಬಾಯಾರಿದವರ ಮಧ್ಯೆ ಇದ್ದಾನೆ ಅಂತ ಹೇಳಿದಂತ ಸಂದೇಶ ಈ ರಂಜಾನ್ ತಿಂಗಳಾಗಿದೆ. ಉತ್ತಮವಾಗಿ ತರಬೇತಿಗೊಳಿಸುವಂತ ತಿಂಗಳು ಈ ರಂಜಾನ್ ತಿಂಗಳಾಗಿದೆ. ಇಡೀ ತಿಂಗಳು ನಮ್ಮನ್ನು ತರಬೇತಿಗೊಳಿಸಿ ಈ ಸಮಾಜದಲ್ಲಿ ಭಾರತದ ಈ ಸಂಸ್ಕೃತಿಯನ್ನು, ಭಾರತದ ಈ ಸೌಹಾರ್ದತೆಯನ್ನು ಉಳಿಸುವಂತ ಪಾಠ ಕಲಿಸುವಂತಹ ಈ ತಿಂಗಳಾಗಿದೆ ಅಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ನನ್ನ ಮಾತನ್ನು ಬಹಳ ತಾಳ್ಮೆಯಿಂದ ಆಲಿಸಿದವರಿಗೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.